ಈಗಾಗಲೇ ಕಾಲ್ಪಿಟದಲ್ಲಿ ಮೃತಪಟ್ಟಿರೋದು ಮತ್ತೊಬ್ಬ ಮಂಡ್ಯದ ಪೂರ್ಣಚಂದ್ರ. ಮೃತ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದೆ ಕುಟುಂಬ. ಇಂತಹ ಸಂದರ್ಭದಲ್ಲಿ ಮಗನನ್ನ ಕಳೆದುಕೊಂಡಿದ್ದೇವೆ, ಮಗನನ್ನ ಈ ರೀತಿಯಾಗಿ ನಾವು ಕಳ್ಕೊಳ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಮಗನ ಸಮಾಧಿ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಪೂರ್ಣಚಂದ್ರ ತಂದೆ. ಮಗನ ಸಮಾಧಿ ಬಳಿ ಕೊರಗುತ್ತಾ ಕೂತಿದ್ದಾರೆ ತಂದೆ. 3 ದಿನ, ಇವತ್ತು 3ನೇ ದಿನದ ಆ ಕಾರ್ಯ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆ ನೋವು ಇನ್ನೂ ಕೂಡ ಹೋಗ್ತಾ ಇಲ್ಲ, ಹೋಗೋದಕ್ಕೆ ಸಾಧ್ಯನೂ ಇಲ್ಲ ಅಷ್ಟು ಬೇಗ. ತಮ್ಮ ಕರುಳ ಕುಡಿಯನ್ನ ಕಳೆದುಕೊಂಡ್ರೆ ಎಂಥ ತಂದೆ ತಾಯಿಗೂ ಕೂಡ ಅದನ್ನು ಭರಿಸಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಹೇಳಿ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಬದುಕಿನ ಜೀವ ಅಥವಾ ನನ್ನ ಒಂದು ಬದುಕಿನ ಆಸರೆಯಾಗಿದ್ದಂತಹ ಮಗನನ್ನೇ ಕಳೆದುಕೊಂಡು ನಾನು ಇನ್ನು ಹೇಗೆ ಬದುಕಲಿ ಅಂತ ಹೇಳಿ ಸಮಾಧಿ ಬಳಿ ಕಣ್ಣೀರು ಹಾಕ್ತಿದ್ದಾರೆ. ಸರ್, ಏನೇ ಹೋದರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಿಲ್ಲ, ನಮ್ಗೆ ಆಧಾರವಾಗಿದ್ದು. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ ಅವನು ಹೋದಾಗಿಂದ. ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹಾಕಿಲ್ಲ, ಕಳ್ಕೊಳಕ್ಕೂ ಹಾಕಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಶತ್ರುಗಳಿಗೂ ಬರಬಾರ್ದು ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಅವರ ತಂದೆಯು ಹೇಳ್ದ ಹಾಗೆ ಪುತ್ರ ಶೋಕ ಅನ್ನುವಂಥದ್ದು ನಿರಂತರವಾಗಿ ಇರುತ್ತೆ. ನಾವು ಏನು ಅಂದುಕೊಂಡಿದ್ವಿ, ಆದರೆ ಇದೀಗ ಮಗನೇ ನಮ್ಮನ್ನು ಬಿಟ್ಟು ಇಲ್ಲ ಅನ್ನುವುದನ್ನು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಅವರ ಕುಟುಂಬಸ್ಥರದ್ದು, ತಂದೆ ತಾಯಿಯದ್ದು. ಇಡೀ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಹೌದು ನವಿತಾ, ಇವತ್ತಿಗೆ 3 ದಿನ ಆಗ್ತಾ ಇರುವಂತದ್ದು. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಆ ಕುಟುಂಬ ನಿಜಕ್ಕೂ ಒಂದು ರೀತಿ ಕಂಗಾಲಾಗಿರುವಂತದ್ದು. ಮಗನ ಫೋಟೋವನ್ನ ಹಿಡ್ಕೊಂಡು ತಾಯಿ ಮಗನ ನೆನಪಲ್ಲೇ ಕಾಲ ಕಳೀತಾ ಇದ್ರೆ, ತಂದೆ ಸಮಾಧಿ ಬಳಿ ಕೊರಗ್ತಾ ಇರುವಂತದ್ದು. ಅಂದ್ರೆ ಮಗ ಇಲ್ದೇ ಇರುವಂತದ್ದು ನನ್ನ ಕೈನಲ್ಲಿ ಇರೋಕ್ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಹೇಳ್ತಾ ಇರುವಂತದ್ದು. ಪುತ್ರ ಶೋಕ ನಿರಂತರ ಅನ್ನುವಂತ ಮಾತನ್ನ ಅವ್ರ ಹೇಳಿದ್ರು. ಅದೇ ರೀತಿ ಕಳ್ಕೊಂಡವರಿಗೆ ಗೊತ್ತಿರುತ್ತೆ ಅದರ ನೋವು ಏನು ಅನ್ನುವಂಥದ್ದು. ಹೀಗಾಗಿ ಚಂದ್ರು ಅವರು ಮಗನ ಸಮಾಧಿ ಬಳಿ ರೋಧಿಸ್ತಾ ಇದ್ರೆ, ಮನೆಯಲ್ಲಿ ಆ ಪೂರ್ಣಚಂದ್ರನ ತಾಯಿ ಫೋಟೋವನ್ನ ಹಿಡಿದು ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಇಡೀ ಗ್ರಾಮದಲ್ಲೂ ಕೂಡ ಸೂತಕದ ಛಾಯೆ ಆವರಿಸಿರುವಂತದ್ದು. ಅಂದ್ರೆ 3 ದಿನ ಆದ್ರೂ ಕೂಡ ಗ್ರಾಮದಲ್ಲಿ ಯಾರು ಕೂಡ ಯುವಕರು ಲವಲವಿಕೆಯಿಂದ ಓಡಾಡ್ತಾ ಇಲ್ಲ. ಯಾಕಂದ್ರೆ ಇದ್ದ ಗ್ರಾಮದ ಯುವಕ ಪೂರ್ಣಚಂದ್ರನ ಕತೆ ಹೀಗಾಯ್ತು. ಏನು ಕ್ರಿಕೆಟ್ ಸಂಭ್ರಮ ಏನಿತ್ತು, ಈ ಸಂಭ್ರಮಕ್ಕೆ ಹೋಗಿ ಆತ ಸಾವನ್ನಪ್ಪದ ಅನ್ನುವಂಥದ್ದೇ ಗ್ರಾಮದ ಯುವಕರಲ್ಲಿ ದುಃಖ ತುಂಬಿರುವಂತದ್ದು. ಹೀಗಾಗಿ ಗ್ರಾಮದ ಯುವಕರಲ್ಲೂ ಕೂಡ ಶೋಕ ಆಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಮನೆಯಲ್ಲಿ ಶೋಕದ ಛಾಯೆ ಇರುವಂತದ್ದು. ಮನೆಯಲ್ಲಿ ಇನ್ನೂ ಕೂಡ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಆಕ್ರಂದನದಿಂದ ಇದ್ದ ಒಬ್ಬ ಮಗನನ್ನ ಕಳ್ತ್ಕೊಂಡ್ರಲ್ಲ ಅಂತ ಮರುಗ್ತಾ ಇರುವಂತದ್ದು. ಸಾಕಷ್ಟು ಆಕ್ರೋಶ ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಇರುವಂತದ್ದು. ಸರ್ಕಾರ ಸರಿಯಾದಂತ ಕ್ರಮವನ್ನ ತೆಗೆದುಕೊಂಡಿದ್ರೆ ಇವತ್ತು ಪೂರ್ಣಚಂದ್ರ ಬದುಕಿರ್ತಿದ್ದ ಅನ್ನುವಂತ ಮಾತನ್ನ ಗ್ರಾಮಸ್ಥರು ಹಾಗೆ ಏನು ಪೂರ್ಣಚಂದ್ರನ ಕುಟುಂಬಸ್ಥರೇನಿದ್ದಾರೆ ಅವರು ಹೇಳ್ತಾ ಇರುವಂತದ್ದು. ಏನೇ ಮಾಡಿದ್ರು, ಏನೇ ಪರಿಹಾರ ಕೊಟ್ರು ಸರ್ಕಾರ ಇದ್ದ ಒಬ್ಬ ಮಗನನ್ನ ವಾಪಸ್ ಕೊಡೋದಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯನ್ನ ಪೂರ್ಣಚಂದ್ರನ ತಂದೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ನವಿತಾ, ಇಡೀ ಗ್ರಾಮ ಇನ್ನೂ ಕೂಡ ಸೂತಕದ ಛಾಯೆ ಇರುವಂತದ್ದು. ಒಂದು ಕಡೆ 11ನೇ ದಿನದ ತಿಥಿಗೆ ಸಕಲ ಸಿದ್ಧತೆಗಳನ್ನ ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಶೋಕದ ಆಚರಣೆ ಮುಂದುವರೆದಿರುವಂತದ್ದು ನವಿತಾ. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.